ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇವಾಗ ನಾವು ಅಲ್ಲೆಲ್ಲ ಏನೇನಿದೆ ಅಂತೆಲ್ಲ ನೋಡೋಣ. ಇಲ್ಲಿ ನಿಮಗೆ ಶಿವಮೊಗ್ಗ ಹೊಸದಾಗಿ ನಿರ್ಮಾಣಗೊಂಡಿರೋ KSRTC ಬಸ್ ಸ್ಟ್ಯಾಂಡು ಚೆನ್ನಾಗೈತೆ. KSRTC ಬಸ್ ಸ್ಟ್ಯಾಂಡ್ ನೋಡೋದಕ್ಕೆ ತುಂಬ ಅದ್ಭುತವಾಗೈತೆ. ಇಲ್ಲಿ ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ. ರಿಲಯನ್ಸ್ ಮಾಲು, ರಿಲಯನ್ಸ್ ಸ್ಮಾರ್ಟ್ ಸಿಟಿ, ಮತ್ತು ATM, ಲಗೇಜ್ ಕೌಂಟರ್ ಬಂದು ನಿಮಗೆ 24/7 ಥರ ಓಪನ್ ಆಗುತ್ತೆ. ತಿರ್ಗಾ KSRTC ರಿಸರ್ವೇಷನ್ ಬುಕ್ಕಿಂಗು ನೋಡಿ, ಇದೆ ATM ಸೆಂಟರು. 24/7 ಇರುತ್ತೆ. ಮತ್ತು ರಿಲಯನ್ಸ್ ಇದೆ, ಸ್ಮಾರ್ಟ್ ಸಿಟಿ ಇದೆ, ರಿಲಯನ್ಸ್ ಡಿಜಿಟಲ್ ಇದೆ. ಓಕೆನಾ. ಇಲ್ಲಿ ನೋಡಿ ರಿಸರ್ವೇಷನ್ ಕೌಂಟ್ರ್ ಇದೆ ನೋಡಿ. ಇಲ್ಲಿ ಮಿನರಲ್ ವಾಟರ್ ಫೆಸಿಲಿಟಿ ಇದೆ, ರಿಸರ್ವೇಷನ್ ಇದೆ, ಬಸ್ ರಿಸರ್ವೇಷನ್ ಕೌಂಟರ್ ಕೊಟ್ಟಿದ್ದಾರೆ, ಲಗೇಜ್ ಕೌಂಟರ್ ಇದೆ, ಮತ್ತು ಹೋಟೆಲ್ಸ್ ಇದೆ, ಮತ್ತು VIPs ಥರ AC ಲಾಂಗ್ ಇದೆ, ವೇಟಿಂಗ್ ಮಾಡೋಕ್ಕೆ ರೂಮ್ಸ್ ಕೊಟ್ಟಿದ್ದಾರೆ ನೋಡಿ. ಎಮರ್ಜೆನ್ಸಿ ಹಾಸ್ಪಿಟಲ್ ಇದೆ, ಎಮರ್ಜೆನ್ಸಿ. ತಿರ್ಗಾ ನೋಡಿ ಕಾರ್ಗೋ ಸಿಸ್ಟಮ್ಮು ಇಲ್ಲೇ ಇದೆ. ನಾವಿವಾಗ ಇಲ್ಲಿ ಮುಂಚೆನೇ ಬಂದು ರಿಸರ್ವೇಷನ್ ಮಾಡ್ಕೊಬೋದು ನೋಡಿ. ಕಾರ್ಗೋ ಇದೆ, ಕಾರ್ಗೋ ಸಿಸ್ಟಮ್ ಇವಾಗ ಹೊಸ್ದಾಗಿ ಓಪನ್ ಆಗಿದೆಯಲ್ಲ, ಕಾರ್ಗೋ ಇದೆ. ತಿರ್ಗಾ ತುರ್ತು ವ್ಯವಸ್ಥೆಗೆ ಲಗೇಜ್ ಕೌಂಟರು, ಮತ್ತು ATM, ಮತ್ತು ಜ್ಯೂಸ್ ಶಾಪು ನೋಡಿ. ಕಾಂಡಿಮೆಂಟ್ಸ್ ಜ್ಯೂಸ್ ಶಾಪ್ ಇದೆ ಇಲ್ಲಿ. ಮತ್ತು ನೋಡಿ ಇಲ್ಲಿ ಹೋಟೆಲ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಹೋಟೆಲ್ ಇದೆ ನೋಡಿ. AC ಲಾಂಗು, ಮತ್ತು ಶಿಶು ಪೋಷಣೆ ಅಂದರೆ ಹಾಲುಣಿಸುವ ಕೇಂದ್ರ ಇದರಲ್ಲೂ ಇದೆ ನೋಡಿ. ಶಿಶು ಪೋಷಣೆ ಇದೆ, AC ಲಾಂಗ್ ಇದೆ ನೋಡಿ. ಅರಮನೆ ಹೋಟೆಲ್ಲು, ಮತ್ತು ಈ ಕಡೆ ನಾನ್ ವೆಜ್ ಹೋಟೆಲ್ಲು, ಕಾಂಡಿಮೆಂಟ್ಸು ಅಂಗಡಿ, ಎಲ್ಲ ಥರದ್ದು ಸಿಗುತ್ತೆ. ಪ್ರತಿಯೊಂದು ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಒಂಥರ ಅದ್ಭುತವಾಗಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ ನೋಡಿ. ಎಲ್ಲ ಪ್ಲ್ಯಾಟ್ಫಾರ್ಮ್ಸು ಯಾವ ಊರಿಗೆ ಯಾವ ಪ್ಲ್ಯಾಟ್ಫಾರ್ಮಿಂದ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ನಿಮಗೆ ಟಾಯ್ಲೆಟ್ಸು ಎಲ್ಲ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗೈತೆ ನೋಡಿ. ಇವಾಗ ನಮ್ಮ ಬೆಂಗಳೂರು ಬಸ್ ಸ್ಟ್ಯಾಂಡ್, ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ಐತೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಧರ್ಮಸ್ಥಳ, ಮೂಡಿಗೆರೆ, ಚಿಕ್ಕಮಗಳೂರು, ಉಡುಪಿ, ಕುಂದಾಪುರ, ಮಂಗಳೂರು, ಪ್ರತಿ ಕಡೆಗೂ ಬಸ್ಸಸ್ ಇದೆ ನೋಡಿ. ತುಮಕೂರು, ಉಜಿರೆ, ಎಲ್ಲ ಕಡೆಗೂ ಪ್ರತಿಯೊಂದು ಕಡೆಗೂ ಬಸ್ಸಸ್ ಇದೆ ನೋಡಿ. ಇವಾಗ ನೋಡಿ, ಒಂದನೇ ಪ್ಲ್ಯಾಟ್ಫಾರ್ಮಿಂದ ಯಾವ್ಯಾವ ಊರಿಗೆ ಹೋಗುತ್ತೆ ಅನ್ನೋದನ್ನು ಚೆನ್ನೈ ಎಲ್ಲ ಕಡೆಗೂ ಬಸ್ಸಸ್ ಇರೋ ಥರ ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ಬಸ್ಸಸ್ ಎಲ್ಲ ಇದೆ. ಇವಾಗ ಎಲ್ಲೆಲ್ಲ ಹೋಗಬೇಕು, ಯಾವ್ಯಾವ ಕಡೆಗೆ ಏನೇನು ಸಿಗುತ್ತೆ ನೋಡಿ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಮಾಡ್ತಾರೆ ನೋಡಿ. ಸಿಟಿ ಬಸ್ಸಸ್ ಇದೆ ಪ್ರತಿಯೊಂದು ನೋಡಿ. ತುಂಬ ದೊಡ್ಡದಾಗಿದೆ, ಅದ್ಭುತವಾಗೈತೆ. ದೊಡ್ಡದು ಬಸ್ ಸ್ಟ್ಯಾಂಡ್ ಇದು, ಚೆನ್ನಾಗೈತೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ನ್ಯೂ KSRTC ಬಸ್ ಸ್ಟ್ಯಾಂಡ್ ಇದು. ಅದ್ರ ಪಕ್ಕನೇ ಪ್ರೈವೇಟ್ ಬಸ್ ಸ್ಟ್ಯಾಂಡು ಇದೆ. ಅದರದ್ದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಇನ್ನೊಂದು ಕೊಡ್ತೀನಿ ನೋಡಿ. ಓಕೆನಾ. ನೋಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೋಡಿ ಮೈಸೂರು 2ನೇ ಪ್ಲಾಟ್ಫಾರ್ಮಿಂದ ಮೈಸೂರು, ಮುಂಬೈ, ನೋಡಿ ಮೈಸೂರು, ಮುಂಬೈ, ಮೈಸೂರು, ಮಂಡ್ಯ, ಕುಣಿಗಲ್, ಮಹದೇಶ್ವರಂ ಬೆಟ್ಟ, ಊಟಿ, ಕೊಯಂಬತ್ತೂರು, ಗುಂಡ್ಲುಪೇಟೆ ಇಷ್ಟು ಕಡೆಗೆ ಹೋಗುತ್ತೆ ಬಸ್ಸು 2ನೇ ಪ್ಲಾಟ್ಫಾರ್ಮಿಂದ ಮೈಸೂರು, ಗುಂಡ್ಲುಪೇಟೆ, ಮಂಡ್ಯ, ಕೊಯಂಬತ್ತೂರು ಕಡೆಗೆಲ್ಲ ಬಸ್ಸಸ್ ಹೋಗುತ್ತೆ ನೋಡಿ. ಇವಾಗ ಇನ್ನೊಂದು 3ನೇ ಪ್ಲಾಟ್ಫಾರ್ಮ್ ಡೀಟೇಲ್ಸ್ ಕೊಡ್ತೀನಿ ನೋಡಿ. 3ನೇ ಪ್ಲಾಟ್ಫಾರ್ಮಲ್ಲಿ ಧರ್ಮಸ್ಥಳ, ಮಂಗಳೂರು ಇವೆಲ್ಲ ಕಡೆಗೂ ಹೋಗುತ್ತೆ ನೋಡಿ. ಧರ್ಮಸ್ಥಳ, ಮಂಗಳೂರು ಚೆನ್ನಾಗೈತೆ, ನೋಡೋದಕ್ಕೆ ತುಂಬ ಅದ್ಭುತವಾಗೈತೆ. ನೋಡೋದಕ್ಕೆ ನೋಡಿ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಕಮೆಂಟ್ ಇದ್ದು ತಪ್ಪಿದ್ದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ದಯವಿಟ್ಟು. ನಮ್ಮ ಚಾನಲ್ ಹೆಸರು ಬಂದು ಗೋಪು ಗೋಲ್ಡ್ ಟ್ರಾವೆಲಿಂಗ್ ಅಂತ. ದಯವಿಟ್ಟು ಇದು ಮಾಡಿ ನೋಡಿ. ಆಗೊಂಬೆ ಬಸ್ ನಿಂತಿದೆ ನೋಡಿ. ಆಗೊಂಬೆ ಘಾಟ್ ಮುಖಾಂತರ ಹೋಗುತ್ತೆ. ಚೆನ್ನಾಗಿರುತ್ತೆ ಬಸ್ಸಸ್, ಚೆನ್ನಾಗೈತೆ. ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲಿ ಅಂತೆಲ್ಲ ತೋರಿಸ್ಬೋದು. ಚೆನ್ನಾಗೈತೆ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ 4ನೇ ಪ್ಲಾಟ್ಫಾರ್ಮ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನೋಡಿ. ಮಂಗಳೂರು, ಧರ್ಮಸ್ಥಳ, ಕುಂದಾಪುರ, ಮಣಿಪಾಲ, ಉಡುಪಿ, ಮಣಿಪಾಲ, ಮಂಗಳೂರು, ಇದು ಉಜಿರೆ ಆ ಕಡೆಗೆಲ್ಲ ಹೋಗೋ ಬಸ್ಸಸ್ಸು. ಚಿಕ್ಕಮಂಗ್ಳೂರು ಮತ್ತು ಈ ಕಡೆಗೆ ತುಂಬ ಬಸ್ಸಸ್ ಇದೆ. ಚೆನ್ನಾಗೈತೆ. ಒಟ್ಟಿನಲ್ಲಿ ಬಸ್ ಪ್ಲ್ಯಾಟ್ಫಾರಮೇ ಬಸ್ ಸ್ಟ್ಯಾಂಡೇ ಡಿಫ್ರೆಂಟಾಗಿ ಚೆನ್ನಾಗೈತೆ ನೋಡಿ. ಪ್ರತಿ ಕಡೆಗೂ ಬಸ್ಸಸ್, ರೆಡ್ ಬಸ್ಸಸ್, ಸಾರಿಗೆ ಗಾಡಿ, ಸ್ಲೀಪರು, ನಾನ್ AC, AC ಪ್ರತಿ ಕಡೆಗೂ, ಪ್ರತಿ ಕೇರಳ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆಗೂ ಬಸ್ಸಸ್ ಹೋಗುವಂಥ ಬಸ್ಸಸ್ ಇಲ್ಲಿ ಸಿಗುತ್ತೆ. ತೆಲಂಗಾಣ ನೋಡಿ. ಇವಾಗ ಶಿವಮೊಗ್ಗ ಟು ಕುಂದಾಪುರ ಆಗೊಂಬೆ ಘಾಟ್ ಮುಖಾಂತರ ಹೋಗುತ್ತೆ ಇದು ಗಾಡಿ. ಚೆನ್ನಾಗೈತೆ ಇದು ಎಕ್ಸ್ಪೀರಿಯೆನ್ಸು. ಈ ಬಸ್ಸಲ್ಲಿ ಹೋಗೋದಕ್ಕೆ ಎಕ್ಸ್ಪೀರಿಯೆನ್ಸು. ಘಾಟ್ ರೋಡು ಚೆನ್ನಾಗೈತೆ ನೋಡೋದಕ್ಕೆ. ಅದೊಂದು ಯುನಿಕ್ ಎಕ್ಸ್ಪೀರಿಯೆನ್ಸ್ ಅದಂತೂ. ಆ ಘಾಟಲ್ಲಿ ನಾವು ಒಂದು ಸಲ ಡ್ರೈವಿಂಗ್ ಮಾಡಬೇಕು. ಈ ಸರಿ ನಾವು ಡ್ರೈವ್ ಮಾಡ್ತೀವಿ. ಅದೊಂದು ವಿಡಿಯೋ ಮಾಡಾಕ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರಾಯಚೂರು, ಮಾನ್ವಿ ಇಲ್ಲಿಂದ ತುಂಬ ಬಸ್ಸಸ್ ಹೋಗ್ತಾರೆ. ರಾಯಚೂರಿಗೆ, ಮಾನ್ವಿಗೆ, ಸಿಂಧನೂರು, ಬಳ್ಳಾರಿ, ಶಿರಾಳಕೊಪ್ಪ, ಸೊರಬ, ಶಿಕಾರಿಪುರ ಮತ್ತು ಸಾಗರ, ಶಿರಸಿ, ಸಿಗಂದೂರು, ಕೊಲ್ಲೂರು ಮತ್ತು ಹೊಸನಗರ, ನಿಟ್ಟೂರು ಮತ್ತು ಇದಕ್ಕೆ ಹೋಗುತ್ತೆ. ಶೃಂಗೇರಿಗೆ ಇಲ್ಲಿಂದ ತುಂಬ ಬಸ್ಸಸ್ ನೋಡಿ. ಶೃಂಗೇರಿ ಬಸ್ಸಸ್ ಇದು. ಶೃಂಗೇರಿಗೆ ಹೋಗುವಂಥ ಗಾಡಿ ಇದು. ಶಿವಮೊಗ್ಗ ಟು ಕೊಪ್ಪ, ಶೃಂಗೇರಿ ಬಸ್ಸಸ್ ಹೋಗುತ್ತೆ. ಶಿವಮೊಗ್ಗ ಡಿಪೋದು. ಮತ್ತು ನಾವಿವಾಗ ನೋಡಿ, ಇದು ನಮ್ಮ ಸಿಟಿ ಸರ್ವಿಸ್ ಬಸ್ಸಸ್ ಇವೆಲ್ಲ. ಸಿಟಿದು ಶಿವಮೊಗ್ಗ ಸಿಟಿ ಸರ್ವಿಸ್ ಬಸ್ ಗಾಡಿಗಳು ಇವೆಲ್ಲ ಚೆನ್ನಾಗೈತೆ ನೋಡೋದಕ್ಕಂತೂ ನೋಡಿ. KKRTC ಇದು ತುಂಬ ಲಾಂಗ್ ಡ್ರೈವಿಂದ ಬರ್ತವೆ. ರಾಯಚೂರು ಕಡೆಯಿಂದ ಬಂದಿರುತ್ತೆ, ಮಾನ್ವಿ ಕಡೆಯಿಂದ ಬಂದಿರುತ್ತೆ, ಬಳ್ಳಾರಿ ಮತ್ತು ಹೈದರಾಬಾದ್ ಗಾಡಿಗಳಿದ್ದಾವೆ. ಯುನಿಕ್ ಬಸ್ಸಸ್ ತುಂಬ ಚೆನ್ನಾಗೈತೆ ಬಸ್ಸಸ್ ಅಂತೂ ನೋಡಿ. ಇವೆರಡೂ ರಾಮನಗರ ಡಿವಿಷನ್ದು, ಚನ್ನಪಟ್ಟಣ ಒಂದು, ರಾಮನಗರ ಡಿಪೋದೊಂದು, 2 ಗಾಡಿಗಳು. ಇಲ್ಲಿಂದ ನಾವು ಸಿಗಂದೂರ್ಗೆ ಹೋಗ್ಬೋದು. ಡೈರೆಕ್ಟ್ ಸಿಗಂದೂರು ಬಸ್ಸಸ್ ಸಿಗುತ್ತೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಸ್ ಸಿಗುತ್ತೆ. ಕೊಲ್ಲೂರು ಬಸ್ ಸಿಗುತ್ತೆ. ಹೊಸನಗರ, ನಿಟ್ಟೂರು ನೋಡಿ. KKRTC ಸ್ಲೀಪರ್ ಕೋಚ್ ಗಾಡಿ ಅದು ಚೆನ್ನಾಗೈತೆ. ಅದು ನಾವು ಎಲ್ಲಿಂದ ಬಂದೈತೆ ಅಂದರೆ ಹೇಳಬಹುದು, ಅದಕ್ಕೇನು ತೊಂದರೆ ಇಲ್ಲ. ಮುಂಬೈ, ಕೊಲ್ಲಾಪುರ, ಬೆಳಗಾವಿ, ಬಾಗಲಕೋಟೆ, ಪಣಜಿ, ಹುಬ್ಬಳ್ಳಿ ಮತ್ತು ಗದಗ ಮತ್ತು ಹಾವೇರಿ, ಹರಿಹರ, ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ ತುಂಬ ಕಡೆಗೆ ಬಸ್ಸಸ್ ಸಿಗುತ್ತೆ. ಎಲ್ಲ ಕಡೆಗೂ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲ ಪ್ಲೇಸಸ್ಗೂ ಹೋಗುತ್ತೆ ಇಲ್ಲಿಂದ ಬಸ್ಸಸ್ಸು. ನಾವು ಹೋಗಬಹುದು. ಟೈಮಿಂಗ್ಸ್ ಇದೆ ಪ್ರತಿ ಕಡೆಗೂ. ಇವಾಗ ನಮ್ಮ ಮೈಸೂರಿಂದ ಹೊರಟರು ಬಸ್ಸಸ್ ಸಿಗುತ್ತೆ. ಶಿವಮೊಗ್ಗದಿಂದ, ಬೆಂಗಳೂರಿಂದ ಹೊರಟರು ಇಲ್ಲಿಂದ ಬಸ್ಸಸ್ ಸಿಗುತ್ತೆ. ಒಂಥರ ಇದು ಸೆಂಟ್ರಲ್ ಪಾಯಿಂಟ್ ಇದ್ದಂಗೆ ನೋಡಿ. ರಾಯಚೂರು, ಗುಲ್ಬರ್ಗ, ಬೀದರು, ಹೈದರಾಬಾದು, ಮಂತ್ರಾಲಯ, ಬಳ್ಳಾರಿ, ಹೊಸಪೇಟೆ, ಸಿಂದಗಿ ಮತ್ತು ಪಟ್ಟದಕಲ್ಲು ಎಲ್ಲ ಕಡೆಗೂ ಬಸ್ಸಸ್ ಸಿಗುತ್ತೆ. ಗದಗ ಮತ್ತು ತೇರ್ದಾಳಕ್ಕೆ ಬಸ್ ಇದೆ. ತಿರ್ಗಾ ತುಂಬ ಕಡೆಗೆ ಬಸ್ಸಸ್ ಸಿಗುತ್ತೆ ಇಲ್ಲಿಂದ. ಶಿವಮೊಗ್ಗ ನಾವು ಥರ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ನೋಡೋದಕ್ಕೆ ಒಂದು ವಿಡಿಯೋ ಮಸ್ತಿದೆ ಇದು.
ಒಂಥರ ನಾವು ನೋಡೋದಕ್ಕೂ ಖುಷಿಯಾಗೈತೆ. ಎಲ್ಲ ಪ್ಲ್ಯಾಟ್ಫಾರ್ಮ್ಸು, ಚೆನ್ನೈ, ತಿರುಪತಿ ತುಂಬ ಬಸ್ಸಸ್ ಸಿಗುತ್ತೆ, ನಿಮಗೆ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇವಾಗ ನಾವು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಡೀಟೇಲ್ಸ್ ಕೊಡೋಕೆ ಹೋಗ್ತಾಯಿದ್ವಿ. ಇದಕ್ಕೆ ಹೋಗೋದು ಧರ್ಮಸ್ಥಳ ಗಾಡಿ, ಚಿಕ್ಕಮಂಗ್ಳೂರು ಗಾಡಿಗಳಿವೆಲ್ಲ ಚಿಕ್ಕಮಂಗ್ಳೂರಿಗೆ. ಇಲ್ಲಿಂದ ತುಂಬ ಯುನಿಕ್ಕಾಗಿ ಘಾಟ್ ರೋಡ್ಸ್. ಇಲ್ಲಿ ಮಲೆನಾಡು ಒಂಥರ ಮಳೆಗಾಲದಲ್ಲಿ ಬಂದರೆ ಸೂಪರಾಗಿರುತ್ತೆ ನೋಡಿ. ದಾವಣಗೆರೆ, ಹರಿಹರ, ಚಿತ್ರದುರ್ಗ, ಚಳ್ಳಕೆರೆ, ಹೊಳಲ್ಕೆರೆ, ಚನ್ನಗಿರಿ, ಸೊರಬ, ಶಿಕಾರಿಪುರ. ನಮ್ಮ ಯಡಿಯೂರಪ್ಪನವರ CM ತವರು ಕ್ಷೇತ್ರ, ತವರು ಜಿಲ್ಲೆ ಇದು, ತವರು ಜಿಲ್ಲೆ ಶಿವಮೊಗ್ಗ. ನಮ್ಮ ಯಡಿಯೂರಪ್ಪನವರ CM ಆಗಿರೋ ತವರು ಜಿಲ್ಲೆ, ಅದಕ್ಕೆ ಇದನ್ನು ಶಿವಮೊಗ್ಗ ಮಲೆನಾಡು ಪ್ರದೇಶ ಚೆನ್ನಾಗೈತೆ. ಈ ಪ್ಲೇಸಲ್ಲಿ ನಾವು ಓಡಾಡೋದೇ ಒಂಥರ ಖುಷಿ, ಚೆನ್ನಾಗಿರುತ್ತೆ. ಇವೆಲ್ಲ ನಾವಿವಾಗ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೊರಗಡೆದೋಗಿ ಅಂದರೆ. ಈ ಏರಿಯಾ ಚೆನ್ನಾಗೈತೆ, ಈ ಸಿಟಿ ಒಂಥರ ನೋಡೋಕ್ಕೆ ಒಂಥರ ಇದಾಗೈತೆ ನೋಡಿ. ಸಾಗರ, ಭಟ್ಕಳ, ತೇರದಾಳ, ಕಾರವಾರ, ಪಣಜಿ, ಗೋಕರ್ಣ, ಕೊಲ್ಲೂರು ನೋಡಿ. ಈ ಕಡೆಗೆ 9ನೇ ಪ್ಲ್ಯಾಟ್ಫಾರ್ಮಿಂದ ಇಷ್ಟು ಊರ ಕಡೆಗೆ ಹೋಗುತ್ತೆ. 10ನೇ ಪ್ಲ್ಯಾಟ್ಫಾರ್ಮಿಂದ ನೋಡಿ ಇವಾಗ ಹಿರೇಕೆರೂರು ಮತ್ತು ಶಿರಾಳಕೊಪ್ಪ, ಕುಡುಗು, ಬನವಾಸಿ, ಶಿಕಾರಿಪುರ, ಸೊರಬ, ಬನವಾಸಿ ಅಲ್ಲಿಗೆ ಹೋಗುತ್ತೆ 10ನೇ ಪ್ಲ್ಯಾಟ್ಫಾರ್ಮಿಂದ. ಆ ಬಸ್ಸಸ್ಸು ಕೆಲವು ಕಡೆ ಎಲ್ಲ ಹೋಗ್ತವೆ, ಕೆಲವು ಕಡೆ ಎಲ್ಲ ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗೈತೆ. ನೀವು ಮಾಡಿ ಬನ್ನಿ, ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ, ನೋಡಿ. ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಮಗೆ ನಿಮ್ಮ ಕಡೆಯಿಂದನೇ ಸಪೋರ್ಟ್ ಆಗಬೇಕು. ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಮಾಡಬೇಕು. ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ, ಅದನ್ನು ನಾವು ಸರಿ ಮಾಡ್ಕೊತೀವಿ. ಎಲ್ಲ ಕಡೆಗೂ ನಿಮ್ಮ ಊರ ಕಡೆಗೂ ಬಂದು ನಾವು ವಿಡಿಯೋ ಮಾಡ್ತೀವಿ ನೋಡಿ. 11ನೇ ಪ್ಲ್ಯಾಟ್ಫಾರ್ಮಿಂದ ಚೆನ್ನೈ, ತಿರುಪತಿ, ಬೆಂಗಳೂರು, ಹೈದರಾಬಾದು, ಮುಂಬೈ ಇಷ್ಟು ಕಡೆಗೆ ಬಸ್ಸಸ್ ಹೋಗುತ್ತೆ. ಮಂತ್ರಾಲಯಕ್ಕೂ ಬಸ್ ಇದೆ. ಇಲ್ಲಿಂದ ಮಂತ್ರಾಲಯಕ್ಕೆ ಯುನಿಕ್ಕಾಗಿ ಬಸ್ ಇದೆ, ಸ್ಲೀಪರ್ ಕೋಚು.